ಅನ್ವಿತಾ ತನ್ನ ಹಳೆಯ ಶಾಲೆಯ ದಿನಗಳಿಂದ ನಿರಂತರವಾಗಿ ನಗುವಿನ, ಹೃದಯಪೂರ್ವಕ ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸದಿಂದ ಗುರುತಿಸಿಕೊಂಡವರು. ವಿದ್ಯುತ್ ಅನ್ವಿತಾದ ಸಮಕಾಲೀನ ಮತ್ತು ಗೆಳೆಯ, ತನ್ನ ಆತ್ಮವಿಶ್ವಾಸ, ಸ್ನೇಹಪ್ರಿಯತೆ ಮತ್ತು ಸಹಾಯವನೋಭಾವದಿಂದ ಎಲ್ಲರ ಗಮನ ಸೆಳೆದ. ಒಂದು ಮಳೆಯ ದಿನ ತರಗತಿಯ ಪಾಠ ಮುಗಿದು ಹೊರಬಂದಾಗ ವಿದ್ಯಾರ್ಥಿಗಳೆಲ್ಲ ತಮ್ಮ ಬ್ಯಾಗ್ ಹಿಡಿದು ಓಡಾಡುತ್ತಿದ್ದರು. ಅನ್ವಿತಾ ಕೋಣೆನಿಂದ ಹೊರಬಂದ ಕೂಡಲೇ ಜರಾವಳಿಯಂತೆ ಸುರಿಯುತ್ತಿರುವ ಮಳೆಯಲ್ಲಿ ತಾನು ನೆನೆಸಿಕೊಂಡಿತು. ವಿದ್ಯುತ್ ಕೂಡ ಅದೇ ದಾರಿಯಲ್ಲಿ ಬಂದು ಹಾಸ್ಯಮಯ ನಗು ಮತ್ತು ಸ್ನೇಹದ ಚಿಂತೆಗಳಿಂದ ಒಬ್ಬರನ್ನೊಬ್ಬರು ಗಮನಿಸಿದ್ದರು. ಮಳೆ ಹನಿಗಳಲ್ಲಿ ಅವರ ಚಲನೆ, ಹಗುರದ ನಗುವು, ಸ್ವಚ್ಛ ವಾತಾವರಣವು ಇಬ್ಬರ ಹೃದಯದಲ್ಲಿ ವಿಶೇಷ ಬಾಂಧವ್ಯವನ್ನು ಹುಟ್ಟಿಸಿತು. ಅನ್ವಿತಾ ನಗುತ್ತಾ ವಿದ್ಯುತ್ ಗೆಳೆಯನಂತೆ ಕೇಳಿದರು, ಅನ್ವಿತಾ, ಮಳೆಗಳಲ್ಲಿ ಹೋಲೋಣ, ನೀನು ಎಷ್ಟು ಸುಂದರವಾಗಿ ನಗುತ್ತೀಯೋ. ಅನ್ವಿತಾ ನಗುತ್ತಾ ಹಾರೈಸಿದಳು, ಮಳೆ ಹನಿಗಳು ನನ್ನ ಹೃದಯದಂತೆ ನಗುತ್ತಿವೆ ವಿದ್ಯುತ್. ನೀನು ಇಲ್ಲಿದ್ದೀಯಂತೆ, ಈ ದಿನ ವಿಶೇಷವಾಗಿದೆ. ಅವನೊಂದಿಗೆ ನಡೆದ ಸಂಭಾಷಣೆ ಕೇವಲ ಬಾಲ್ಯದ ಆಟ ಅಥವಾ ಶೈಕ್ಷಣಿಕ ವಿಚಾರವಲ್ಲ. ಮಳೆಯ ಹನಿಗಳ ಮೃದುವಾದ ಸ್ಪರ್ಶ, ಮಣ್ಣಿನ ಹಸಿರು ಗಂಧ ಮತ್ತು ತರಗತಿಯ ನಗುವಿನ ಸೌಂದರ್ಯ ಎಲ್ಲವೂ ಹೃದಯದಲ್ಲಿ ನವಭಾವನೆಗಳನ್ನು ಹುಟ್ಟಿಸಿತು. ಅವರು ಪರಸ್ಪರ ಹೇಳಿಕೊಳ್ಳದೆ ಕೇವಲ ನಗುವು, ದೃಷ್ಟಿ ಮತ್ತು ಸಣ್ಣ ಮಾತುಗಳಿಂದ ಒಂದು ಅಸಾಧಾರಣ ಸಂಬಂಧವನ್ನು ಕಟ್ಟಿಕೊಂಡರು. ಅಂದಿನ ದಿನದ ನಂತರ ಮಳೆಯ ದಿನಗಳು ಎಂದಿಗೂ ಸಾಮಾನ್ಯವಾಗಿ ಇರಲಿಲ್ಲ. ಮಳೆ ಬಂದರೆ ಅವರು ಬೆಳೆಸಿಕೊಂಡ ಸ್ನೇಹದ ಹೃದಯ ಸ್ಪಂದನೆ ಪುನಃ ಪುನಃ ಜಾರಿದಂತೆ ತೋರುತ್ತಿತ್ತು. ಅನ್ವಿತಾ ಮತ್ತು ವಿದ್ಯುತ್ ನಡುವಿನ ಚಿಕ್ಕ ಚಿಕ್ಕ ಮಾತುಗಳು, ನಗುವುಗಳು ಮತ್ತು ಹಳೆಯ ನೆನಪುಗಳು ಎಲ್ಲವೂ ಹೃದಯದಲ್ಲಿ ಒಂದು ಮೃದುವಾದ ತೇಜಸ್ಸು ತುಂಬುತ್ತಿತ್ತು. ಅವನೊಂದಿಗೆ ನಡೆದ ಸಂಭಾಷಣೆ, ನಗುವು, ಸಹಾಯವು ಕೇವಲ ಸ್ನೇಹವಲ್ಲ, ಅದು ಇಬ್ಬರ ಹೃದಯ ಭಾವನೆ ಮತ್ತು ಆತ್ಮಸಂದರ್ಶನ ಹಾದಿಯ ಆರಂಭವಾಗಿತ್ತು. ಈ ಭಾಗದಲ್ಲಿ ಸ್ಪಷ್ಟವಾಗುತ್ತದೆ, ಮಳೆಯ ಹನಿಗಳ ಪಾಠದಿಂದ ಅನ್ವಿತಾ ಮತ್ತು ವಿದ್ಯುತ್ ನಡುವಣ ಸ್ನೇಹವು ಹೊಸ ಹಂತಕ್ಕೆ ಪ್ರವೇಶಿಸಿತು. ಕೇವಲ ನಗು, ಆಟ ಅಥವಾ ದಿನನಿತ್ಯದ ಸಂಭಾಷಣೆ ಮಾತ್ರವಲ್ಲ, ಹೃದಯದ ಹತ್ತಿರದ ಭಾವನೆಗಳು ಮೂಡಲು ಪ್ರಾರಂಭಿಸಿತು. ಒಂದು ಮಳೆಯ ಸಂಜೆ ಕಾಲೇಜಿನ ಬಾತ್ ಹೌಸ್ ಹೊರಬಂದಾಗ ಹಗುರ ಮಳೆಯ ಹನಿಗಳು ನದಿಯಂತೆ ಸುರಿಯುತ್ತಿದ್ದರು. ವಿದ್ಯುತ್ ತನ್ನ ಬ್ಯಾಗ್ ಹಿಡಿದು ನಡೆದುಕೊಂಡು ಅನ್ವಿತಾ ಹತ್ತಿರ ಬಂದನು. ಅನ್ವಿತಾ, ನಿನ್ನೊಂದಿಗೆ ಮಳೆಯಲ್ಲೇ ನಿಂತಿದ್ದರೆ ಎಲ್ಲ ಒತ್ತಡ ಮರೆಯುವಂತಿದೆ ಎಂದನು. ಅನ್ವಿತಾ ಕಣ್ಣೀರಿನಂತೆ ಮೃದುವಾಗಿ ನಗುತ್ತಾ ಉತ್ತರಿಸಿದಳು, ನಿಜವಾಗಿಯೂ ಮಳೆ ಹನಿಗಳೊಂದಿಗೆ ನಿಮ್ಮ ಸ್ನೇಹವು ವಿಶೇಷವಾಗಿದೆ. ನಾನು ನಿನ್ನ ಹೃದಯದ ಸಂತೋಷವನ್ನು ಈಗಲೇ ಕಂಡುಕೊಳ್ಳುತ್ತಿದ್ದೇನೆ. ಮಳೆಯ ಸೌಂದರ್ಯವು, ಹಸಿರು ಗಂಧ, ಹನಿಗಳ ಮೃದುವಾದ ಸ್ಪರ್ಶ ಎಲ್ಲವೂ ಅವರ ಭಾವನೆಗಳಿಗೆ ಪೂರಕವಾಗಿತ್ತು. ಅವರು ಪರಸ್ಪರ ಕೇವಲ ಮಾತಿಲ್ಲದೆ ದೃಷ್ಟಿ, ನಗುವು ಮತ್ತು ಸಣ್ಣ ಸಂಭಾಷಣೆಯಿಂದ ತಮ್ಮ ಹೃದಯ ಸ್ಪಂದನೆಗಳನ್ನು ಹಂಚಿಕೊಂಡರು. ಆ ದಿನದ ನಂತರ ಅನ್ವಿತಾ ಮತ್ತು ವಿದ್ಯುತ್ ನಡುವೆ ಕೆಲವೊಮ್ಮೆ ಗೊಂದಲವೂ ಮೂಡಿತು. ಮಳೆಯ ಹನಿಗಳಂತೆ ಭಾವನೆಗಳ ಹೃದಯ ಸ್ಪಂದನೆಗಳು ಅವರ ಮನಸ್ಸಿನಲ್ಲಿ ಹೊಸ ಪ್ರಶ್ನೆಗಳನ್ನು ಎಬ್ಬಿಸುತ್ತಿತ್ತು. ಈ ಸ್ನೇಹ ಮಾತ್ರವಲ್ಲ, ಹೃದಯದಲ್ಲಿ ಏನಾದರೂ ಹೆಚ್ಚು ಇದೆಯೇ? ಅವರ ಭಾವನೆಗಳು ಪರಸ್ಪರ ಸ್ಪಷ್ಟವಾಗಿದ್ದರೆ. ಆದರೆ ಇಂತಹ ಗೊಂದಲಗಳು ಕೇವಲ ಹೃದಯವನ್ನು ಪ್ರಬುದ್ಧಗೊಳಿಸುತ್ತವೆ. ಅನ್ವಿತಾ ತನ್ನ ಭಾವನೆಗಳ ಅರಿವನ್ನು ಹೃದಯಪೂರ್ವಕವಾಗಿ ಸ್ವೀಕರಿಸಿ ವಿದ್ಯುತ್ ಎದುರಿಸಿದ್ದ ಅನುಮಾನಗಳನ್ನು ಗಮನದಿಂದ ನೋಡತೊಡಗಿದರು. ಅವಳ ಮೃದುವಾದ ಮಾತುಗಳು, ಸ್ಪಷ್ಟತೆಯು ವಿದ್ಯುತ್ ಮನಸ್ಸಿನಲ್ಲಿ ಶಾಂತಿಯನ್ನು ತಂದವು. ಮಳೆಯ ನಡುವೆ ನಡೆಯುವ ಸಂಭಾಷಣೆ, ನಗುವು ಮತ್ತು ಬೆಂಬಲ ಎಲ್ಲವೂ ಇಬ್ಬರ ಸ್ನೇಹವನ್ನು ಹೆಚ್ಚು ಗಟ್ಟಿಗೊಳಿಸುತ್ತವೆ. ಅವರು ಅರಿತುಕೊಂಡರು, ಸ್ಪಷ್ಟತೆ, ಪ್ರಾಮಾಣಿಕತೆ ಮತ್ತು ಪರಸ್ಪರ ಗೌರವವು ಹೃದಯ ಸ್ಪಂದನೆಗಳನ್ನು, ಹೃದಯ ಭಾವನೆಗಳನ್ನು ಸ್ಪಷ್ಟಪಡಿಸಲು ಮಳೆಯ ಹನಿಗಳ ನಡುವೆ ಅನ್ವಿತಾ ಮತ್ತು ಬೃಂದಾವನದ ಹಸಿರು, ಮಳೆಯ ಶಬ್ದ, ಹಗುರ ಬಿಸಿಲಿನ ಶೋಷಣೆ ಎಲ್ಲವೂ ಅವರ ಭಾವನೆಗಳಿಗೆ ನಿಜವಾದ ಹಿನ್ನೆಲೆ ತರುತ್ತಿತ್ತು. ಒಂದು ಮಳೆಯ ಸಂಜೆ ಕಾಲೇಜಿನ ಹತ್ತಿರದ ತೋಟದಲ್ಲಿ ವಿದ್ಯುತ್ ಹೃದಯಪೂರ್ವಕವಾಗಿ ಅನ್ವಿತಾ ಬಳಿ ಬಂದು ಹೇಳಿದನು, ಅನ್ವಿತಾ, ನಿನಗೆ ನನ್ನ ಸ್ನೇಹ ಮಾತ್ರವಲ್ಲ, ನನ್ನ ಹೃದಯದ ಸ್ಥಳವೂ ಬೇಕು. ನಾನು ನಿನ್ನನ್ನು ಕೇವಲ ಗೆಳೆಯನಂತೆ ನೋಡುತ್ತಿಲ್ಲ. ಅನ್ವಿತಾ ನಗುತ್ತಾ ಕಣ್ಣುಗಳಿಂದಲ್ಲದೆ ಹೃದಯದಿಂದ ಉತ್ತರಿಸಿದಳು, ನಿಜವಾಗಿ ಮಳೆಯ ಹನಿಗಳಂತೆ ನನ್ನ ಭಾವನೆಗಳು ಕೂಡ ನಿನ್ನ ಹೃದಯಕ್ಕೆ ಬಂದು ಸೇರಿವೆ. ನಾನು ನಿನ್ನ ಸ್ನೇಹ ಮತ್ತು ಪ್ರೀತಿಯನ್ನು ಸದಾ ಗೌರವಿಸುತ್ತೇನೆ. ಮಳೆಯ ಹನಿಗಳು ಅವರ ಸನ್ನಿವೇಶವನ್ನು ಮೃದುವಾಗಿ ಆವರಿಸಿದಂತೆ ಇಬ್ಬರ ನಡುವಿನ ಸ್ನೇಹವು ಪ್ರೀತಿ, ವಿಶ್ವಾಸ ಮತ್ತು ಗೌರವದಿಂದ ಬೆಳೆಯಿತು. ಅವರು ಅರಿತರು, ಭಾವನಾತ್ಮಕ ಸ್ಪಷ್ಟತೆ ಮತ್ತು ಪರಸ್ಪರ ಗೌರವವೇ ಶಾಶ್ವತ ಸಂಬಂಧಕ್ಕೆ ಮೂಲ. ಈ ಸಂಭಾಷಣೆಯ ನಂತರ ಅನ್ವಿತಾ ಮತ್ತು ವಿದ್ಯುತ್ ತಮ್ಮ ದಿನನಿತ್ಯದ ಜೀವನದಲ್ಲಿ ಒಟ್ಟಾಗಿ ಹೊಸ ಹಂತವನ್ನು ಮುಟ್ಟಿದರು. ಅವರು ಪರಸ್ಪರ ಪ್ರೋತ್ಸಾಹ ನೀಡುತ್ತಾ, ಜೀವನದ ಸವಾಲುಗಳನ್ನು ಎದುರಿಸುತ್ತಾ ಸಂಬಂಧವನ್ನು ಗಟ್ಟಿಗೊಳಿಸಿದರು. ಅಂತಿಮವಾಗಿ ಮಳೆಯಲ್ಲಿನ ಹೃದಯವು ಕೇವಲ ನೆನಪು ಅಥವಾ ಸಂಕೇತವಲ್ಲ, ಅದು ಸ್ನೇಹ, ಪ್ರೀತಿ, ವಿಶ್ವಾಸ ಮತ್ತು ಸ್ಪಷ್ಟತೆಯ ಸಂಕೇತವಾಗಿ ಉಳಿಯಿತು.
ಪ್ರತಿ ಮಳೆಯ ಹನಿ, ಹಸಿರು ಗಂಧ ಮತ್ತು ನಗುವಿನ ಕ್ಷಣಗಳು ಅವರು ಒಟ್ಟಿಗೆ ಕಂಡು ಸಂತೋಷದಿಂದ ಬದುಕಿದ ಕ್ಷಣಗಳಾಗಿ ಉಳಿಯುತ್ತವೆ. ಕಥೆಯ ಸಂದೇಶ: ಭಾವನಾತ್ಮಕ ಸ್ಪಷ್ಟತೆ, ಸಂವೇದನಾತ್ಮಕ ಗೊಂದಲಗಳಿಗೂ ಸ್ಪಷ್ಟ ಸಂಭಾಷಣೆ ಶಾಂತಿ ಮತ್ತು ವಿಶ್ವಾಸ ತಂದುದು. ಸ್ನೇಹ ಮತ್ತು ಪ್ರೀತಿ ಮಾತ್ರವಲ್ಲ, ಸ್ನೇಹವು ಶಾಶ್ವತ ಬಾಂಧವ್ಯಕ್ಕೆ ತೂಕ ನೀಡುತ್ತದೆ. ಜೀವನದಲ್ಲಿ ಸಂತೋಷ, ಪರಸ್ಪರ ಗೌರವ, ಪ್ರೋತ್ಸಾಹ ಮತ್ತು ಪ್ರಾಮಾಣಿಕತೆಯಿಂದ ಜೀವನವು ಶ್ರೇಷ್ಠವಾಗುತ್ತದೆ. ಅಂತಿಮ ವಿವರಣೆ: ಮಳೆಯಲ್ಲಿನ ಹೃದಯ ಕಥೆ ನಮಗೆ ಹೇಳುತ್ತದೆ, ನಿಜವಾದ ಸ್ನೇಹ ಮತ್ತು ಪ್ರೀತಿ ಯಾವತ್ತೂ ಪ್ರಕೃತಿಯ ಸೌಂದರ್ಯ, ಭಾವನೆಗಳು ಮತ್ತು ಪರಸ್ಪರ ಗೌರವದಿಂದ ಬೆಳೆದು ಶಾಶ್ವತ ಸಂತೋಷ, ಶಾಂತಿ ಮತ್ತು ಬಾಂಧವ್ಯವನ್ನು ತರುತ್ತವೆ.